ಭಾರತದ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಇಂದು ಸ್ಪಾಟೋಸ್ಪಿಯರಿಕ್ ಏರ್ಶಿಪ್ ಪ್ಲಾಟ್ಫಾರ್ಮ್ಗೆ ಮೇಡನ್ ಫ್ಲೈಟ್ ಪ್ರಯೋಗ ಕೈಗೊಂಡಿದ್ದು ಪರೀಕ್ಷೆಯು ಯಶಸ್ವಿಯಾಗಿದೆ. ಮಧ್ಯಪ್ರದೇಶದ ಶೋಪುರ್ ಪರೀಕ್ಷಾ ಕೇಂದ್ರದಲ್ಲಿ ನಿನ್ನೆ ಪ್ರಯೋಗ ನಡೆಸಲಾಗಿತ್ತು. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಏರ್ಶಿಪ್ ಪ್ಲೇಲೋಡ್ ಅನ್ನು ಸುಮಾರು 17 ಕಿಲೋಮೀಟರ್ ಎತ್ತರದವರೆಗೆ ಯಶಸ್ವಿಯಾಗಿ ಕೊಂಡೊಯ್ದಿದೆ. ಈ ಏರ್ಶಿಪ್ ಅನ್ನು ಉತ್ತರ ಪ್ರದೇಶದ ಆಗ್ರಾದಲ್ಲಿರುವ ಏರಿಯಲ್ ಡೆಲಿವರಿ ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಡಿಆರ್ಡಿಒದ ಈ ಸಾಧನೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘಿಸಿದ್ದಾರೆ. ಈ ಸಾಧನೆಯಿಂದಾಗಿ ಭಾರತದ ಬೇಹುಗಾರಿಕೆ ಹಾಗೂ ಪರಿಸರದ ಮೇಲಿನ ನಿಗಾ ವ್ಯವಸ್ಥೆಗಳಿಗೂ ಹೆಚ್ಚು ಪೂರಕವಾಗಲಿದೆ. ಇದೀಗ ಏರ್ಶಿಪ್ ಅಭಿವೃದ್ಧಿಪಡಿಸುವ ಮೂಲಕ ಈ ವ್ಯವಸ್ಥೆಯನ್ನು ಹೊಂದಿರುವ ವಿಶ್ವದ ಕೆಲವೇ ರಾಷ್ಟ್ರಗಳ ಸಾಲಿಗೆ ಭಾರತವು ಸೇರ್ಪಡೆಯಾದಂತಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಡಿಆರ್ಡಿಒದ ಅಧ್ಯಕ್ಷ ಡಾ ಸಮೀರ್ ವಿ ಕಾಮತ್ ಅವರು ಸಹ ಈ ಸಾಧನೆಗಾಗಿ ಡಿಆರ್ಡಿಒ ವಿಜ್ಞಾನಿಗಳ ತಂಡವನ್ನು ಅಭಿನಂದಿಸಿದ್ದಾರೆ. ಪ್ರೋಟೋಟೈಪ್ ನೌಕೆಯು ಭಾರತದ ಮುಂದಿನ ರಕ್ಷಣಾ ಕ್ಷೇತ್ರದಲ್ಲಿನ ಅತ್ಯಾಧುನಿಕ ಸಂಶೋಧನೆಗಳ ಹಾದಿಯಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದ್ದಾರೆ.